ವೆಲ್ಕಮ್ ಬ್ಯಾಕ್. ನಾವು ವಿಜಯ್ಗಿರುವಂಥ ಸವಾಲುಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ನಾನು ಸುರೇಶ್ ಅವರಿಂದ ಒಂದು ಕ್ವಿಕ್ ರಿಯಾಕ್ಷನ್ ಅನ್ನು ತೆಗೆದುಕೊಂಡು ಉಳಿದ ಅತಿಥಿಗಳನ್ನು ಮಾತನಾಡಿಸ್ತಾ ಹೋಗ್ತೀನಿ. ಸುರೇಶ್ ಅವರೇ, ಯಾವುದೇ ಸರ್ಕಾರ, ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ನಿರೀಕ್ಷೆಗಳು ಸಾವಿರ ಇರುತ್ತೆ, ಆರ್ಥಿಕವಾಗಿಯೂ ಕೂಡ. ನನಗಿರುವಂಥ ಪ್ರಶ್ನೆ, ಸರ್ಕಾರದ ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಹಾಕಿದ್ರೆ ಮೇಜರ್ ಆದಂಥ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಸಾಧ್ಯನಾ ಅಂತ? ಫಂಡ್ನ ವಿಚಾರದಲ್ಲಿ ಅನಗತ್ಯ ಖರ್ಚುಗಳನ್ನ ಈ ಸರ್ಕಾರ ಬಂದಾಗಲೂ, ಕರ್ನಾಟಕದಲ್ಲಿ ಸರ್ಕಾರ ಬಂದಾಗಲೂ ಕೂಡ ಅದೊಂದು ನಿರೀಕ್ಷೆ ಇತ್ತು. ಬಟ್ ಆ ನಿರೀಕ್ಷೆಯನ್ನು ಸರ್ಕಾರ ರೀಚ್ ಮಾಡಲಿಲ್ಲ. ಅನಗತ್ಯ ಖರ್ಚುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯಿತು. ಯಾವ ಸರ್ಕಾರಕ್ಕಾದರೂ ಅದನ್ನ ಕಟ್ ಮಾಡಿ ಇದರ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಅದು 100% ರಕ್ಷಿತ್. ಈಗ ಅನಗತ್ಯವಾಗಿರುವಂತ ಖರ್ಚನ್ನ ಆಬ್ವಿಯಸ್ಲಿ ನಾವು ಕಟ್ ಡೌನ್ ಮಾಡಿದ್ರೆ ಅಗತ್ಯ ಇರೋ ಕಡೆ ಅಲೋಕೇಶನ್ ಹೋಗುತ್ತೆ, ಡೆವಲಪ್ಮೆಂಟ್ ಬಂದೇ ಬರುತ್ತೆ. ಸೊ ಅದನ್ನ ಯಾವ ರೀತಿ ಅದನ್ನ ಪ್ಲಾನ್ ಮಾಡ್ತೀವಿ ಅನ್ನೋದೇ ಒಂದು ವಿಚಾರ. 100% ಅನಗತ್ಯ ಇರುವಂತ ಖರ್ಚನ್ನ ಕಟ್ ಡೌನ್ ಮಾಡ್ಕೊಂಡ್ರೆ ಸ್ಟೇಟ್ ಗ್ರೋತ್ಗೆ 100% ಸಪೋರ್ಟ್ ಬರುವಂತ ಸಾಧ್ಯತೆ ಇದ್ದಿದ್ದೇನೆ. ಬಟ್ ರಾಜಕಾರಣ ಬಿಡಲ್ಲ ಅದಕ್ಕೆ. ಅಲ್ಲ, ಅದನ್ನ ನಾವು ಕಮೆಂಟ್ ಮಾಡ್ಲಿಕ್ಕೆ ಪ್ರಶಾಂತ್ ಅವರು ಅದಕ್ಕೆ ಮತ್ತೆ ಸಪೋರ್ಟ್ ಕೊಡ್ತಾರೆ, ಯಾವ ರೀತಿ ನಾವು ಅದನ್ನ ಪರಿಗಣಿಸಬಹುದು ಅಂತೇಳಿ. ಎಸ್, ನಾನು ಪ್ರಶಾಂತ್ ಅವರನ್ನೇ ಕೇಳ್ತೀನಿ. ನೋಡಿ, ಆಸ್ಟಾರಿಟಿ ಮೆಜರ್ಸ್ ಈ ರೀತಿಯ ಪಾಪ್ಯುಲರ್ ಲೀಡರ್ಗಳು, ಈಗ ಅದು ಯಾವುದೋ ಒಂದು ಅರ್ಜುನ್ ಸರ್ಜಾ ಪಿಕ್ಚರ್ ಇತ್ತಲ್ಲ, ನಾಯಗನ್ ಫಿಲ್ಮ್ ರೀತಿಯಲ್ಲೇ ಇವರು ಆಡಳಿತ ಇರುತ್ತೆ. ನೀವು ನೋಡ್ತಾ ಇರಿ ಸ್ಟಾರ್ಟಿಂಗ್ ಅನೇಕ ದಿನಗಳ ಕಾಲ. ಕ್ವಶನ್ ಇಸ್ ನಾಟ್ ದ್ಯಾಟ್. ಮೊದಲು ಕ್ವಶನ್ ಬರೀ ಆರ್ಥಿಕತೆದಲ್ಲ. ಇದು ಪ್ರಶ್ನೆ, ವಿಜಯ್ ಪಾಲಿಟಿಕಲಿ ಈಗೇನು ಅಧಿಕಾರ ಸಿಕ್ಕಿದೆ ಅಲ್ವಾ, ಅದನ್ನು ಎಸ್ಟಾಬ್ಲಿಷ್ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ. ಪಾಲಿಟಿಕ್ಸ್ ಅದನ್ನು ಬಯಸುತ್ತೆ. ನೀವು ಲಾಂಗ್ ಟರ್ಮ್ ಪಾಲಿಟಿಕ್ಸ್ನಲ್ಲಿ ಅವರು ಏನೇನು ಮಾಡ್ತಾರೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಆಗ ನೀವು ಆಸ್ಟಾರಿಟಿ ಮೆಜರ್ಸ್, ಒಬ್ಬ ಪಾಪ್ಯುಲರ್ ಲೀಡರ್ ಆ ರೀತಿಯ ಕಠಿಣ ಕ್ರಮಗಳನ್ನು ಇವತ್ತು ನರೇಂದ್ರ ಮೋದಿ ಕಠಿಣ ಕ್ರಮಗಳನ್ನು ಸರ್, ನನಗೆ ಇಲ್ಲಿ ಇರುವಂಥ ಪ್ರಶ್ನೆ, ಆಂಧ್ರ ಪ್ರದೇಶದಲ್ಲಿ ಪವನ್ ಕಲ್ಯಾಣ್ ಜೊತೆಗೆ ಒಬ್ಬ ಚಾಣಾಕ್ಷ ಆಡಳಿತಕಾರ ಸೇರ್ಕೊಂಡಿದ್ದಾರೆ. ಆ ಸಮೀಕರಣ ಇದೆ. ಬಟ್ ತಮಿಳ್ನಾಡಲ್ಲಿ ಅದಿಲ್ಲ. ಈಗ ಹಿಂದೆ ಇವ್ರು ಬಂದಿದ್ರಲ್ಲ, ಅಣ್ಣಾದುರೈ 67ರಲ್ಲಿ ಬಂದಿದ್ರಲ್ಲ, ದ್ರವಿಡ ಪಕ್ಷ. ಇಟ್ ವಾಸ್ ಎ ಐಡಿಯಾಲಜಿಕಲ್ ಮೂವ್ಮೆಂಟ್. ನೋಡ್ತಾ ಅವ್ರು ಅಧಿಕಾರಕ್ಕೆ ಬಂದರು, ಎಸ್ಟಾಬ್ಲಿಷ್ ಆಗಲಿಲ್ವಾ? ಈಗ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಹೊಸ ಆಡಳಿತಗಾರರು ಬರಲಿಕ್ಕೆ ಆಗಲ್ಲ ಅನ್ನೋದನ್ನು ನಾನು ಹೇಳ್ತಾ ಇಲ್ಲ. ಬರೀ ಆರ್ಥಿಕ ದೃಷ್ಟಿಯಿಂದ ವಿಜಯ್ ಹೇಗೆ ಮಾಡ್ತಾರೆ ಅನ್ನೋದನ್ನು ಮೆಜರ್ ಮಾಡಬೇಡಿ. ವೆರಿ ಇಂಪಾರ್ಟೆಂಟ್. ಇವತ್ತೇನು ಫಿಲ್ಮ್ ಸ್ಟಾರ್ ಇದ್ದಾರೆ, ಪಾಲಿಟಿಷಿಯನ್ ಆಗಿ ಎಸ್ಟಾಬ್ಲಿಷ್ ಆಗ್ತಾರಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ ವಿಜಯ್ ದೃಷ್ಟಿಯಿಂದ, ನನ್ನ ಅಂದಾಜಿನ ಪ್ರಕಾರ. ಮುಂದಿನ ಲೋಕಸಭಾ ಚುನಾವಣೆಯವರೆಗೆ ಈ ಪಾಪ್ಯುಲಾರಿಟಿಯನ್ನು, ಸರ್ಕಾರವನ್ನು, ಯಾಕಂದ್ರೆ ಉಳಿದು ಯಾರು ಮಂತ್ರಿಗಳು ಯಾರಾಗ್ತಾರೆ, ನಿಮ್ಗೆ 20 ಮಂತ್ರಿಗಳ ಹೆಸರು ಹೇಳಿ ನೋಡೋಣ. ಇಲ್ಲ, ಶಾಸಕರ ಹೆಸರು ಹೇಳೋದೇ ಕಷ್ಟ. ಇಲ್ಲ, ನಿನ್ನ ಐಡೆಂಟಿಟಿ ಕಾರ್ಡ್ ತಗೊಂಡು ಶಾಸಕಾಂಗ ಪಕ್ಷದ ಸಭೆಗೆ ಬರೋದಕ್ಕೆ. ಜಯಲಲಿತಾ ಪಾರ್ಟಿಯಲ್ಲೂ ಹಂಗೆ ಇತ್ತು. ಲಿಟ್ರಲಿ ಎಲ್ಲರೂ ಹೋಗಿ ಪ್ರಣಾಮ ಮಾಡ್ತಾ ಇದ್ರು. ಬಟ್ ಅವ್ರ ಕೆಲವು ಪೊಲಿಟಿಕಲ್ ಮೂವ್ಗಳು ಪೊಲಿಟಿಕಲಿ ಚಾಣಾಕ್ಷ ಇದ್ದಾರೋ ಅಥವಾ ಒಳ್ಳೆ ಅಡ್ವೈಸರ್ ಇದ್ದಾರೋ ಅನ್ನೋದು ಸ್ಪಷ್ಟ ಆಗುತ್ತೆ. ಒಂದು, ಅವರು ಯಾರ ಜೊತೆಗೂ ಮೈತ್ರಿ ಮಾಡ್ಕೊಳ್ಳಿಲ್ಲ. ಅದು ಆಂಟಿ ಎಸ್ಟಾಬ್ಲಿಷ್ಮೆಂಟ್ನ ಅವರ ಒಂದು ಸ್ಟ್ಯಾಂಡನ್ನು ಜನರದಕ್ಕೆ ಸ್ಪಂದನೆ ಮಾಡಿದರು. ಎರಡನೇದು ನೋಡಿ, ಅವರು ಮೊದಲೇ ಹೇಳಿದರು, ಕಾಂಗ್ರೆಸ್ ಜೊತೆ ನಂದು ಹಳೆಯ ಲಿಂಕ್ ಇದೆ, ಕಾಮರಾಜ್ ಫೋಟೋ ಹಾಕ್ತಾರೆ, ಪೆರಿಯಾರ್ ಫೋಟೋ ಹಾಕ್ತಾರೆ. ಇವತ್ತು ಹೇಳ್ತಿದ್ದಾರೆ ಕಾಂಗ್ರೆಸ್ ಜೊತೆ ಮೈತ್ರಿ. ಅದರ ಅರ್ಥ ಏನು? ರಾಷ್ಟ್ರೀಯ ರಾಜಕಾರಣದಲ್ಲಿ ಅವರು BJPಯ ವಿರುದ್ಧ ಧ್ರುವದಲ್ಲಿ ಇರಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದಾರೆ. ಒಂದು. ಎರಡನೇದು, DMK ಕಾಂಗ್ರೆಸ್ ಮೈತ್ರಿಯನ್ನು ಕೊಲಾಪ್ಸ್ ಮಾಡಿಬಿಟ್ರು ಒಂದೇ ದಿನಕ್ಕೆ. ಅದು ಮುಂದಿನ ದಿನಗಳಲ್ಲಿ ಅವರು ಎಲ್ಲಿ ನಿಂತ್ಕೊಳ್ತಾರೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. BJP ಜೊತೆ ಹೋಗ್ಬಿಟ್ಟಿದ್ರೆ ತಮಿಳ್ ಐಡೆಂಟಿಟಿ ಪಾಲಿಟಿಕ್ಸ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಮಹೇಶ್ ಅವರು, ನನಗೆ ಸಮಯ ಕಡಿಮೆ ಇದೆ. ನನಗೆ ಒಂದು ನಿಮ್ಮ ಕಡೆಯಿಂದ ಬರಬೇಕಾಗಿರುವಂಥ ಉತ್ತರ ಏನು ಅಂತಂದ್ರೆ, ನಿಮಗೆ ಈಗಲೇ ಅಸಹನೆ ಸ್ಟಾರ್ಟ್ ಆದಂಗಿದೆ ವಿಜಯ್ ವಿಚಾರದಲ್ಲಿ. ಆತನ ಧರ್ಮ ಯಾವುದು ಅಂತ ಹುಡುಕೋದಕ್ಕೆ ಶುರು ಮಾಡಿದ್ದೀರಿ. ಕೇಂದ್ರ ಸಪೋರ್ಟ್ ಮಾಡಿದ್ರೆ ಮಾತ್ರ ಆ ಮನುಷ್ಯ ಆಡಳಿತದಲ್ಲಿ ಏನಾದರೂ ಮಾರ್ಕ್ ಮಾಡೋದಕ್ಕೆ ಸಾಧ್ಯ ಇದೆ. ಪ್ರಶ್ನೆ ಇರೋದೇ ಅಲ್ಲಿ. ಕೇಂದ್ರ ಈಗಲೇ ಅಸಹನೆಯ ದೃಷ್ಟಿಯಿಂದ ನೋಡೋದಕ್ಕೆ ಶುರು ಮಾಡಿದ್ರೆ ಕಷ್ಟ ಅಂತ. ವಿಜಯ್ ಯಾರಿಗಾದ್ರೂ ಕಷ್ಟ. ತಮಿಳ್ನಾಡು ಕೂಡ ಭಾರತದ ಅಂಗ, ತಮಿಳ್ನಾಡು ಕೂಡ ಸರ್ವಾಂಗೀಣ ವಿಕಾಸ ಆಗಬೇಕು. ಇಲ್ಲಿ ಏನು ನಾವು ಅಪೇಕ್ಷೆ ಮಾಡ್ತಾ ಇರೋದು, ಇಲ್ಲ ನಿರೀಕ್ಷೆ ಏನು ಪ್ರಶಾಂತ್ ಭಾಷೆಯಲ್ಲಿ ಹೇಳಬೇಕು ಅಂತಂತಂದರೆ, ಏನು ಎಕ್ಸಿಸ್ಟೆನ್ಸು, ಏನು ಅಲ್ಲಿ ಒಂದು ಪ್ರಾಕ್ಟೀಸ್ ಮಾಡ್ಕೊಂಬಂದಿದ್ರು, ಒಂಥರ ಆ್ಯಂಟಿ ಫೋಬಿಯಾ, ಹಿಂದೂ ಏನು ಫೋಬಿಯಾ ಇತ್ತಲ್ಲ, ಆ ಹಿಂದೂ ಧರ್ಮದ ಬಗ್ಗೆ, ಆ ಕಾರ್ತಿಕ ದೀಪದ ಬಗ್ಗೆ ಯಾರೋ ನಮ್ಗೆ 5 ಜನ ಬೆಂಬಲ ಕೊಟ್ಟರು ಅಂತ ಅವರನ್ನ ಮೆಚ್ಚಿಸುವ ಸಲುವಾಗಿ, ಒಂದು ವಿಷಯ ಹೇಳ್ತೀನಿ, ಅವರನ್ನ ಮೆಚ್ಚಿಸುವ ಸಲುವಾಗಿ ತಾವು ಹಿಂದೂ ವಿರೋಧಿ ಸರ್ಕಾರದ ರೂಪದಲ್ಲಿ ನೀವು ಪರಿವರ್ತನೆ ಆಗಬೇಡಿ.
ನಾವು ಹೇಳ್ತೀನಿ ಇವತ್ತು DMK ಆ ಥರ ಇರಲಿಲ್ಲ. ಕಾಂಗ್ರೆಸ್ಸರನ್ನ ಮೆಚ್ಚಿಸೋಕ್ ಸಲುವಾಗಿ ಈ ಸನಾತನ ಮೌಲ್ಯಗಳನ್ನ ಧಿಕ್ಕರಿಸಿದ್ರಲ್ಲ. ಸುಖ ಸುಮ್ಮನೆ ಕಾಂಗ್ರೆಸ್ ಅನ್ನ ಭಾಷಣಗಳನ್ನ ತೆಗೆದು ನೋಡಿ ನೀವು. ಹಿಂದುತ್ವದ ವಿರೋಧದ, ಹಿಂದೂಗಳ ವಿರೋಧದ ಭಾಷಣ ಪ್ರತಿಯೊಬ್ಬರಿಗೂ ಸಮಾನವಾಗಿ ನೋಡ್ಕೋಬೇಕು. ಈ ವಿಚಾರಕ್ಕೆ ಈ ಗೊಂದಲದಿಂದಾನೇ ನನಗೆ ಹೇಳೋದು, ನಮ್ಮ ದೊಡ್ಡಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಅವರು ಏನಿದ್ದಾರೆ ರಾಜ್ಯದ ಅಧ್ಯಕ್ಷರಾಗಿ, ಅವರ ಅಲ್ಲಿ ಡೆವಲಪ್ಮೆಂಟ್ಸ್ ಹೋಗಿ ಕೈ ಜೋಡಿಸಿರೋ ವಿಜಯ್ ಜೊತೆಗೆ ಆಗುತ್ತೆ. ಯಾಕೆ ಅಂದರೆ ಪ್ರಯಾಗ್ರಾಜ್ ಹೋದ್ರು ಅವರು, ಆಗ್ಲೂ ಅವ್ರಿಗೆ ಸಂಘಿ ಬೆಲ್ಟನ್ನು ಕಟ್ಟಿದ್ರು. ಈಸ್ ಅ ರಿಯಲ್ ಸೆಕ್ಯುಲರ್ ಲೀಡರ್ ಯಾರು? ಶಿವಕುಮಾರ್ ಅವರು. ಈಗ ಏನು ಹಿಂದೂ ಇದು ಅದನ್ನು ತಗೊಂಡು ಹೋಗ್ತಿದ್ದಾರೆ ಜೊತೆಗೆ ಪಾರ್ಟಿಯಲ್ಲಿ. BBMP ತರ್ತೀರಾ? ಏನ್ ಸರ್, TVK-ನ BBMP ತರ್ತೀರಾ? ಕರ್ನಾಟಕ ಮಾತಾಡ್ತೀವಿ. ಈಗ ಏನು ಕಾಂಗ್ರೆಸ್ ಅಲಯನ್ಸ್ ಮಾಡ್ತಾ ಇದಾರಲ್ಲಿ, ಅದಾದ ನಂತರ ಬೇರೆ ಡೆವಲಪ್ಮೆಂಟ್ ಆಗುತ್ತೆ. ಈಗ ವಿಜಯ್ ಅವರು ಒಂದು ಅವ್ರ ಮೇಲೆ ನಿರೀಕ್ಷೆಗಳು ಜನಗಳಿಗೂ ಇದ್ದೇ ಇರ್ತದೆ. ಅವ್ರೇನು ಬಜೆಟ್ ಅಥವಾ ಅವ್ರೇನು ಮ್ಯಾನಿಫೆಸ್ಟೋ ಕೊಟ್ಟಿದ್ದಾರೆ ಅದನ್ನು ಹಂತವಾಗಿ 5 ವರ್ಷದ ಕಾಲದಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಂಪೂರ್ಣ ಅವಕಾಶ ಇದೆ. ಸಂಪೂರ್ಣ ಬೆಂಬಲ ಕೇಂದ್ರ ಸರ್ಕಾರದಲ್ಲೂ ಬೇಕು. ಕೇಂದ್ರ ಸರ್ಕಾರ BJP ಏತರ ರಾಜ್ಯಗಳಿಗೆ ತಾರತಮ್ಯ ಮಾಡುತ್ತೆ. ತಮಿಳುನಾಡು ವಿಷಯದಲ್ಲಿ ಆ ತಾರತಮ್ಯ ಮಾಡದಲ್ಲಿರಲಿ ಡೇ ಒನ್. ಈಗ ಅವ್ರಿಗೆ ಪ್ರಾಬ್ಲಮ್ ಇರೋದು ನೀವೆಲ್ಲ ಹೋಗಿ ಸೇರ್ಕೊಂಡ್ರಿ ಅಂತ. TVK ಪ್ರಾಬ್ಲಮ್ ಇಲ್ಲ, ಕಾಂಗ್ರೆಸ್ ಅವ್ರ ಜೊತೆ ಸೇರ್ಕೊಳ್ತು ಅಂತ ಅವ್ರು ಕನ್ನಡಕ್ಕೆ ಹಾಕೊಂಡು ನೋಡ್ತಾ ಇದ್ದಾರೆ. AIDMK ಇದ್ದಾಗ್ಲೂ ಅದೇ ತರ ತಾರತಮ್ಯ, ಯಾರಿದ್ದಾಗ್ಲೂ ಹಾಗೇನೆ. ಇಲ್ಲೇನು ಕಾಂಗ್ರೆಸ್ ಅಂದ್ರೆ ನೆಗೆಟಿವ್ ಅಂತ, ಕಾಂಗ್ರೆಸ್ ಅಂದ್ರೆ ನಕಾರಾತ್ಮಕ ಅಂತ, ಕಾಂಗ್ರೆಸ್ ಅಂತಂದ್ರೆ ಫ್ಯೂಡಿಸ್ಟ್ ಅಂತೇಳಿ, ಕಾಂಗ್ರೆಸ್ ಅಂದ್ರೆ ಪ್ರತಿಗಾಮಿ, ಕಾಂಗ್ರೆಸ್ ರಾಷ್ಟ್ರ ವಿರೋಧಿ, ಕಾಂಗ್ರೆಸ್ ಅಂತಂದ್ರೆ ಈ ದೇಶದ ಯಾವುದೇ ಬೆಳವಣಿಗೆಗೆ ಇಲ್ದಿರ್ತಕ್ಕಂಥದ್ದು. ಮಹೇಶ್, ಏನಂದ್ರೆ ಯಡಿಯೂರಪ್ಪ ಇದ್ದಾಗ್ಲೂ ಬೊಮ್ಮಾಯಿ ಇದ್ದಾಗ್ಲೂ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ತಾರತಮ್ಯ ಮಾಡಿತ್ತು. ನಾವು ಅವಾಗ ಏನ್ ಅನ್ಕೊಂತ ಇದ್ವಿ, ಯಾಕೆ ಡಬಲ್ ಇಂಜಿನ್ ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ ಅಂತ. ಅವ್ರಿಗೆ ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ತಾತ್ಸಾರ ಇದೆ ಕೇಂದ್ರ ಸರ್ಕಾರಕ್ಕೆ. ಯಾವುದೇ ರೀತಿಯಾಗಿ ಆರ್ಥಿಕವಾಗಿ ಅನ್ಯಾಯ ಮಾಡದಿರಲಿ ಅನ್ನೋದು ಒಂದೇ ನಮ್ದು. ಥ್ಯಾಂಕ್ ಯು ಮಣಿವಣ್ಣನ್ ಅವರಿಗೂ ಧನ್ಯವಾದ, ಮಹೇಶ್ ಅವರಿಗೂ ಧನ್ಯವಾದ, ಸುರೇಶ್ ಅವರಿಗೂ ಧನ್ಯವಾದವನ್ನ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತ ಸಮಯ ಇದು. ಇವತ್ತಿನ ಟ್ರೆಂಡಿಂಗ್ ಎಟ್ 10 ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.